ಅದ್ಯಾಕೋ ಗೊತ್ತಿಲ್ಲ, ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ಬಗ್ಗೆ ಆಡುವಂತ ಮಾತು ವಿವಾದಕ್ಕೆ ಕಾರಣವಾಗ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ಅನ್ನ ಟಾರ್ಗೆಟ್ ಮಾಡಿದ್ದಾರಾ ಅನ್ನುವ ಅನುಮಾನ ಮೂಡೋದಕ್ಕೆ ಕಾರಣ ಮನಿ ಲ್ಯಾಂಡ್ರಿಂಗ್ ಬಗ್ಗೆ ಆರ್ಎಸ್ಎಸ್ ವಿಚಾರವಾಗಿ ಪ್ರಿಯಾಂಕ್ ಖರ್ಗೆ ಅವರು ಆಡಿರುವಂತಹ ಮಾತು ಈಗ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. ಕೇಸರಿ ಪಡೆ ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಕೆಂಡ ಕಾರುತ್ತಿದೆ. ಈ ಕುರಿತು ಒಂದು ಡಿಟೇಲ್ ವರದಿಯನ್ನ ಮೊದಲು ನೋಡೋಣ ಬನ್ನಿ. More than 2,500 organizations to network people are into money laundering. ಕೇವಲ ಮಾತಿನ ಚಪಲಕ್ಕೆ ಬಿಜೆಪಿ ಮತ್ತೆ ಮಾಧ್ಯಮಗಳಲ್ಲಿ ಸುದ್ದಿ ಆಗಬೇಕು. ಸಾವಿರಾರು ಕೋಟಿ ಇನ್ನೂ ಸಹ ಅಕೌಂಟ್ ಕೊಟ್ಟಿಲ್ಲ ಅಂದ್ರೆ ಹಣ ಎಲ್ಲಿಂದ ಬಂದಿದೆ? ಆರ್ಎಸ್ಎಸ್ ಕಂಡ್ರೆ ಸಚಿವ ಪ್ರಿಯಾಂಕ್ ಖರ್ಗೆಗೆ ಅದ್ಯಾಕೆ ಅಷ್ಟು ಸಿಟ್ಟು ಗೊತ್ತಿಲ್ಲ. ಪದೇ ಪದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವಿರುದ್ಧ ಜೂನಿಯರ್ ಖರ್ಗೆ ಕೆಂಡವನ್ನ ಕಾರ್ತಾನೆ ಇರ್ತಾರೆ. ಐಟಿಬಿಟಿ ಸಚಿವರು ಹಾಗೂ ಸಂಘ ನಡುವಿನ ಸೈದ್ಧಾಂತಿಕ ಸಂಘರ್ಷ ಮತ್ತೊಂದು ರೂಪವನ್ನು ಪಡೆದುಕೊಂಡಿದೆ. ಸಂಘದ ವಿರುದ್ಧ ಮನಿ ಲಾಂಡರಿಂಗ್ ಬಾಂಬ್. ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಕೇಸರಿ ಗರಂ. ಸರ್ಕಾರಿ ಶಾಲೆಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ಪಣ ತೊಟ್ಟಿದಂತಹ ಸಚಿವ ಪ್ರಿಯಾಂಕ್ ಖರ್ಗೆ ಈಗ ಸಂಘವನ್ನ ದೆವ್ವಕ್ಕೆ ಹೋಲಿಸಿದ್ದಾರೆ. ಅಷ್ಟೇ ಅಲ್ಲ, ಆರ್ಎಸ್ಎಸ್ನ ಹಣದ ಮೂಲವನ್ನ ಕೆದಕಿ ಮನಿ ಲಾಂಡರಿಂಗ್ ಬಾಂಬ್ ಸಿಡಿಸಿದ್ದಾರೆ. More than 2,500 organizations to network ಇದೆ. ಅಮೆರಿಕ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಅಲ್ಲೆಲ್ಲಿಂದ ದುಡ್ಡು ತಗೊಂಡು ನಾನು ಹೇಳ್ತಾ ಇದ್ದೀನಿ, these people are into money laundering. ಇವ್ರಿಗೆ ಎಲ್ಲಿಂದ ಬರ್ತಾ ಇದೆ ಸರ್ ಇಷ್ಟು ದುಡ್ಡು? ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ದೆವ್ವದ ನೆರಳ ಜೊತೆ ಜಗಳ ಆಡ್ತಾ ಇದೆ. ದೆವ್ವದ ನೆರಳು ಯಾವುದು? ಬಿಜೆಪಿ. ದೆವ್ವ ಯಾವುದು? ಆರ್ಎಸ್ಎಸ್. ಸೊ ಈ ನೆರಳ ಜೊತೆ ಜಗಳ ಆಡೋದು ಬಿಟ್ಟು ನಾವು ದೆವ್ವ ಜೊತೆ ಜಗಳ ಆಡಿದ್ರೆ ಆಟೋಮ್ಯಾಟಿಕ್ ಆಗಿ ನಮ್ಮ ದೇಶ ಸುಧಾರಣೆ ಆಗುತ್ತೆ. ಪ್ರಿಯಾಂಕ್ ಪರ ಕಾಂಗ್ರೆಸ್ ನಾಯಕರ ಬ್ಯಾಟಿಂಗ್. ಪ್ರಿಯಾಂಕಾ ಖರ್ಗೆ ಅವರು ಹೇಳಿರೋದ್ರಲ್ಲಿ ತಪ್ಪೇನಿಲ್ಲ. ಈಗ ಯಾರಾದ್ರೂ ಒಂದು 100 ಕೋಟಿ ವ್ಯವಹಾರ ಹೆಚ್ಚು ಕಮ್ಮಿ ಇದ್ರೆ ಅವ್ರಿಗೆ ಮನಿ ಲಾಂಡ್ರಿಂಗ್ ಕೇಸಲ್ಲಿ ಹಾಕ್ತಾರೆ, ಪ್ರಿವೆನ್ಷನ್ ಆಫ್ PMLA ಕೇಸಲ್ಲಿ ಹಾಕ್ತಾರೆ. ಸಾವಿರಾರು ಕೋಟಿ 2,400 NGOಗಳು ಇರ್ತಕ್ಕಂಥ RSS ಇನ್ನೂ ಸಹ ಅಕೌಂಟ್ ಕೊಟ್ಟಿಲ್ಲ ಅಂದ್ರೆ ಹಣ ಎಲ್ಲಿಂದ ಬಂದಿದೆ? ಎಲ್ಲ ರಿಜಿಸ್ಟರ್ ಆಗಬೇಕಲ್ಲ, ಸಂಘಗಳೆಲ್ಲ ರಿಜಿಸ್ಟರ್ ಆಗ್ತಾವಲ್ಲ. ಇದರಲ್ಲಿ ಸಂಘಟನೆ ಇದೆ, ಇಟ್ಸ್ ಅ ರಿಜಿಸ್ಟರ್ ಆರ್ಗನೈಸೇಷನ್. ಎನಿ ಸೋಷಿಯಲ್ ಮೂವ್ಮೆಂಟ್ ಆರ್ ಎನಿ ಆರ್ಗನೈಸೇಷನ್ ಮಸ್ಟ್ ಗೆಟ್ ರಿಜಿಸ್ಟರ್ಡ್ ಅಂಡರ್ ದಿ ರಿಜಿಸ್ಟ್ರೇಷನ್ ಆಕ್ಟ್. ಏನ್ ಮಾಡ್ತಾರೆ ಏನ್ ಮಾಡಲ್ಲ, ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್, ಬಟ್ ರಿಜಿಸ್ಟರ್ ಆಗ್ಬೇಕಲ್ಲ. ಪ್ರಿಯಾಂಕ್ ಖರ್ಗೆ ಮಾತಿಗೆ ಕೇಸರಿ ಸೇನೆ ಡಿಚ್ಚಿ. ಕೇವಲ ಮಾತಿನ ಚಪಲಕ್ಕೆ ಮತ್ತೆ ಮಾಧ್ಯಮಗಳಲ್ಲಿ ಸುದ್ದಿ ಆಗಬೇಕು, ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗಬೇಕು. ಯಾಕಂದ್ರೆ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆ ಸಾಕಷ್ಟು ನಡೀತಾ ಇದೆ. ಅವರು ಅದರಲ್ಲಿ ಆಕಾಂಕ್ಷಿ ಇದ್ದಾರಾ ನನಗಂತೂ ಗೊತ್ತಿಲ್ಲ. ಪ್ರಿಯಾಂಕ್ ಖರ್ಗೆಗೆ ಕಾದಿದೆಯಾ ಮತ್ತೊಂದು ಸಂಕಷ್ಟ. ಮೈಕ್ ಸಿಕ್ಕಿದ್ರೆ ಸಾಕು, ಸಚಿವ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ವಿರುದ್ಧ ಮುಗಿ ಬೀಳ್ತಿದ್ದಾರೆ. ಲಂಗು ಲಗಾಮಿಲ್ಲದೆ ನಾಲಿಗೆಯನ್ನು ಹರಿಬಿಡ್ತಿದ್ದಾರೆ. ಪ್ರಚಾರದ ಗೇಳಿಗಾಗಿ ಆರ್ಎಸ್ಎಸ್ ವಿರುದ್ಧ ಮಾತನಾಡುತ್ತಿದ್ದಾರೆ. ರಾಜ್ಯದ ಜನರನ್ನ ದಿಕ್ಕು ತಪ್ಪಿಸಿ ಪ್ರಚೋದನೆ ಮಾಡ್ತಾ ಇದ್ದಾರೆ. ಗಲಭೆ ಉಂಟು ಮಾಡಿಸುವ ಯತ್ನದಲ್ಲಿದ್ದಾರೆ. ಹೀಗಂತ ಪ್ರಿಯಾಂಕ್ ಖರ್ಗೆ ವಿರುದ್ಧ ಕೋರ್ಟ್ಗೆ ದೂರು ನೀಡಲು ಹಿಂದೂ ಕಾರ್ಯಕರ್ತರು ಸಿದ್ಧತೆಯನ್ನ ನಡೆಸಿದ್ದಾರೆ ಎನ್ನಲಾಗಿದೆ. ಜೂನಿಯರ್ ಖರ್ಗೆ ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಡುವಿನ ಸಂಘರ್ಷ ಮತ್ತೆ ದಗದಗಿಸ್ತಾ ಇದೆ. ಇದು ಮುಂದೆ ಯಾವ ಹಂತಕ್ಕೆ ಹೋಗಿ ತಲುಪುತ್ತೋ ಕಾದು ನೋಡಬೇಕಾಗುತ್ತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅದ್ಯಾಕೋ ಗೊತ್ತಿಲ್ಲ, ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ಬಗ್ಗೆ ಆಡುವಂತ ಮಾತು ವಿವಾದಕ್ಕೆ ಕಾರಣವಾಗ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ಅನ್ನ ಟಾರ್ಗೆಟ್ ಮಾಡಿದ್ದಾರಾ ಅನ್ನುವ ಅನುಮಾನ ಮೂಡೋದಕ್ಕೆ ಕಾರಣ ಮನಿ ಲ್ಯಾಂಡ್ರಿಂಗ್ ಬಗ್ಗೆ ಆರ್ಎಸ್ಎಸ್ ವಿಚಾರವಾಗಿ ಪ್ರಿಯಾಂಕ್ ಖರ್ಗೆ ಅವರು ಆಡಿರುವಂತಹ ಮಾತು ಈಗ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. ಕೇಸರಿ ಪಡೆ ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಕೆಂಡ ಕಾರುತ್ತಿದೆ. ಈ ಕುರಿತು ಒಂದು ಡಿಟೇಲ್ ವರದಿಯನ್ನ ಮೊದಲು ನೋಡೋಣ ಬನ್ನಿ. More than 2,500 organizations to network people are into money laundering. ಕೇವಲ ಮಾತಿನ ಚಪಲಕ್ಕೆ ದೆವ್ವದ ನೆರಳು ಯಾವುದು? ಬಿಜೆಪಿ. ಮತ್ತೆ ಮಾಧ್ಯಮಗಳಲ್ಲಿ ಸುದ್ದಿ ಆಗಬೇಕು. ಸಾವಿರಾರು ಕೋಟಿ ಇನ್ನೂ ಸಹ ಅಕೌಂಟ್ ಕೊಟ್ಟಿಲ್ಲ ಅಂದ್ರೆ ಹಣ ಎಲ್ಲಿಂದ ಬಂದಿದೆ? ಆರ್ಎಸ್ಎಸ್ ಕಂಡ್ರೆ ಸಚಿವ ಪ್ರಿಯಾಂಕ್ ಖರ್ಗೆಗೆ ಅದ್ಯಾಕೆ ಅಷ್ಟು ಸಿಟ್ಟು ಗೊತ್ತಿಲ್ಲ. ಪದೇ ಪದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವಿರುದ್ಧ ಜೂನಿಯರ್ ಖರ್ಗೆ ಕೆಂಡವನ್ನ ಕಾರ್ತಾನೆ ಇರ್ತಾರೆ. ಐಟಿಬಿಟಿ ಸಚಿವರು ಹಾಗೂ ಸಂಘ ನಡುವಿನ ಸೈದ್ಧಾಂತಿಕ ಸಂಘರ್ಷ ಮತ್ತೊಂದು ರೂಪವನ್ನು ಪಡೆದುಕೊಂಡಿದೆ. ಸಂಘದ ವಿರುದ್ಧ ಮನಿ ಲಾಂಡರಿಂಗ್ ಬಾಂಬ್. ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಕೇಸರಿ ಗರಂ. ಸರ್ಕಾರಿ ಶಾಲೆಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ಪಣ ತೊಟ್ಟಿದಂತಹ ಸಚಿವ ಪ್ರಿಯಾಂಕ್ ಖರ್ಗೆ ಈಗ ಸಂಘವನ್ನ ದೆವ್ವಕ್ಕೆ ಹೋಲಿಸಿದ್ದಾರೆ. ಅಷ್ಟೇ ಅಲ್ಲ,
ಆರ್ಎಸ್ಎಸ್ನ ಹಣದ ಮೂಲವನ್ನ ಕೆದಕಿ ಮನಿ ಲಾಂಡರಿಂಗ್ ಬಾಂಬ್ ಸಿಡಿಸಿದ್ದಾರೆ. More than 2,500 ಆರ್ಗನೈಸೇಷನ್ಸ್ ನೆಟ್ವರ್ಕ್ ಇದೆ. ಅಮೆರಿಕ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಅಲ್ಲೆಲ್ಲಿಂದ ದುಡ್ಡು ತಗೊಂಡು ನಾನು ಹೇಳ್ತಾ ಇದ್ದೀನಿ, ದೀಸ್ ಪೀಪಲ್ ಆರ್ ಇಂಟು ಮನಿ ಲಾಂಡ್ರಿಂಗ್. ಇವ್ರಿಗೆ ಎಲ್ಲಿಂದ ಬರ್ತಾ ಇದೆ ಸರ್ ಇಷ್ಟು ದುಡ್ಡು? ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ದೆವ್ವದ ನೆರಳ ಜೊತೆ ಜಗಳ ಆಡ್ತಾ ಇದೆ. ದೆವ್ವದ ನೆರಳು ಯಾವುದು? ಬಿಜೆಪಿ. ದೆವ್ವ ಯಾವುದು? ಆರ್ಎಸ್ಎಸ್. ಸೊ ಈ ನೆರಳ ಜೊತೆ ಜಗಳ ಆಡೋದು ಬಿಟ್ಟು ನಾವು ದೆವ್ವ ಜೊತೆ ಜಗಳ ಆಡಿದ್ರೆ ಆಟೋಮ್ಯಾಟಿಕ್ ಆಗಿ ನಮ್ಮ ದೇಶ ಸುಧಾರಣೆ ಆಗುತ್ತೆ. ಪ್ರಿಯಾಂಕ್ ಪರ ಕಾಂಗ್ರೆಸ್ ನಾಯಕರ ಬ್ಯಾಟಿಂಗ್. ಪ್ರಿಯಾಂಕಾ ಖರ್ಗೆ ಅವರು ಹೇಳಿರೋದ್ರಲ್ಲಿ ತಪ್ಪೇನಿಲ್ಲ. ಈಗ ಯಾರಾದ್ರೂ ಒಂದು 100 ಕೋಟಿ ವ್ಯವಹಾರ ಹೆಚ್ಚು ಕಮ್ಮಿ ಇದ್ರೆ ಅವ್ರಿಗೆ ಮನಿ ಲಾಂಡ್ರಿಂಗ್ ಕೇಸಲ್ಲಿ ಹಾಕ್ತಾರೆ, ಪ್ರಿವೆನ್ಷನ್ ಆಫ್ PMLA ಕೇಸಲ್ಲಿ ಹಾಕ್ತಾರೆ. ಸಾವಿರಾರು ಕೋಟಿ 2,400 NGOಗಳು ಇರ್ತಕ್ಕಂಥ RSS ಇನ್ನೂ ಸಹ ಅಕೌಂಟ್ ಕೊಟ್ಟಿಲ್ಲ ಅಂದ್ರೆ ಹಣ ಎಲ್ಲಿಂದ ಬಂದಿದೆ? ಎಲ್ಲ ರಿಜಿಸ್ಟರ್ ಆಗಬೇಕಲ್ಲ, ಸಂಘಗಳೆಲ್ಲ ರಿಜಿಸ್ಟರ್ ಆಗ್ತಾವಲ್ಲ. ದಲಿತ ಸಂಘಟನೆ ಇದೆ, ಇಟ್ಸ್ ಅ ರಿಜಿಸ್ಟರ್ ಆರ್ಗನೈಸೇಷನ್. Any social movement or any organization must get registered under the Registration Act. ಏನ್ ಮಾಡ್ತಾರೆ ಏನ್ ಮಾಡಲ್ಲ, ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್, ಬಟ್ ರಿಜಿಸ್ಟರ್ ಆಗ್ಬೇಕಲ್ಲ. ಪ್ರಿಯಾಂಕ್ ಖರ್ಗೆ ಮಾತಿಗೆ ಕೇಸರಿ ಸೇನೆ ಡಿಚ್ಚಿ. ಕೇವಲ ಮಾತಿನ ಚಪಲಕ್ಕೆ ಮತ್ತೆ ಮಾಧ್ಯಮಗಳಲ್ಲಿ ಸುದ್ದಿ ಆಗಬೇಕು, ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗಬೇಕು. ಯಾಕಂದ್ರೆ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆ ಸಾಕಷ್ಟು ನಡೀತಾ ಇದೆ. ಅವರು ಅದರಲ್ಲಿ ಆಕಾಂಕ್ಷಿ ಇದ್ದಾರೆ, ನನಗಂತೂ ಗೊತ್ತಿಲ್ಲ. ಪ್ರಿಯಾಂಕ್ ಖರ್ಗೆಗೆ ಕಾದಿದೆಯಾ ಮತ್ತೊಂದು ಸಂಕಷ್ಟ? ಮೈಕ್ ಸಿಕ್ಕಿದ್ರೆ ಸಾಕು ಸಚಿವ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ವಿರುದ್ಧ ಮುಗಿ ಬೀಳ್ತಿದ್ದಾರೆ. ಲಂಗು ಲಗಾಮಿಲ್ಲದೆ ನಾಲಿಗೆಯನ್ನು ಹರಿಬಿಡ್ತಿದ್ದಾರೆ. ಪ್ರಚಾರದ ಗೇಳಿಗಾಗಿ ಆರ್ಎಸ್ಎಸ್ ವಿರುದ್ಧ ಮಾತನಾಡುತ್ತಿದ್ದಾರೆ. ರಾಜ್ಯದ ಜನರನ್ನ ದಿಕ್ಕು ತಪ್ಪಿಸಿ ಪ್ರಚೋದನೆ ಮಾಡ್ತಾ ಇದ್ದಾರೆ. ಗಲಭೆ ಉಂಟು ಮಾಡಿಸುವ ಯತ್ನದಲ್ಲಿದ್ದಾರೆ. ಹೀಗಂತ ಪ್ರಿಯಾಂಕ್ ಖರ್ಗೆ ವಿರುದ್ಧ ಕೋರ್ಟ್ಗೆ ದೂರು ನೀಡಲು ಹಿಂದೂ ಕಾರ್ಯಕರ್ತರು ಸಿದ್ಧತೆಯನ್ನ ನಡೆಸಿದ್ದಾರೆ ಎನ್ನಲಾಗಿದೆ. ಜೂನಿಯರ್ ಖರ್ಗೆ ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಡುವಿನ ಸಂಘರ್ಷ ಮತ್ತೆ ದಗದಗಿಸ್ತಾ ಇದೆ. ಇದು ಮುಂದೆ ಯಾವ ಹಂತಕ್ಕೆ ಹೋಗಿ ತಲುಪುತ್ತೋ ಕಾದು ನೋಡಬೇಕಾಗುತ್ತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. Any social movement or any organization must get registered under the Registration Act. ಏನ್ ಮಾಡ್ತಾರೆ ಏನ್ ಮಾಡಲ್ಲ, ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್, ಬಟ್ ರಿಜಿಸ್ಟರ್ ಆಗ್ಬೇಕಲ್ಲ. ಪ್ರಿಯಾಂಕ್ ಖರ್ಗೆ ಮಾತಿಗೆ ಕೇಸರಿ ಸೇನೆ ಡಿಚ್ಚಿ. ಕೇವಲ ಮಾತಿನ ಚಪಲಕ್ಕೆ ಮತ್ತೆ ಮಾಧ್ಯಮಗಳಲ್ಲಿ ಸುದ್ದಿ ಆಗಬೇಕು, ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗಬೇಕು. ಯಾಕಂದ್ರೆ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆ ಸಾಕಷ್ಟು ನಡೀತಾ ಇದೆ. ಅವರು ಅದರಲ್ಲಿ ಆಕಾಂಕ್ಷಿ ಇದ್ದಾರೆ, ನನಗಂತೂ ಗೊತ್ತಿಲ್ಲ. ಪ್ರಿಯಾಂಕ್ ಖರ್ಗೆಗೆ ಕಾದಿದೆಯಾ ಮತ್ತೊಂದು ಸಂಕಷ್ಟ? ಮೈಕ್ ಸಿಕ್ಕಿದ್ರೆ ಸಾಕು ಸಚಿವ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ವಿರುದ್ಧ ಮುಗಿ ಬೀಳ್ತಿದ್ದಾರೆ. ಲಂಗು ಲಗಾಮಿಲ್ಲದೆ ನಾಲಿಗೆಯನ್ನು ಹರಿಬಿಡ್ತಿದ್ದಾರೆ. ಪ್ರಚಾರದ ಗೇಳಿಗಾಗಿ ಆರ್ಎಸ್ಎಸ್ ವಿರುದ್ಧ ಮಾತನಾಡುತ್ತಿದ್ದಾರೆ. ರಾಜ್ಯದ ಜನರನ್ನ ದಿಕ್ಕು ತಪ್ಪಿಸಿ ಪ್ರಚೋದನೆ ಮಾಡ್ತಾ ಇದ್ದಾರೆ. ಗಲಭೆ ಉಂಟು ಮಾಡಿಸುವ ಯತ್ನದಲ್ಲಿದ್ದಾರೆ. ಹೀಗಂತ ಪ್ರಿಯಾಂಕ್ ಖರ್ಗೆ ವಿರುದ್ಧ ಕೋರ್ಟ್ಗೆ ದೂರು ನೀಡಲು ಹಿಂದೂ ಕಾರ್ಯಕರ್ತರು ಸಿದ್ಧತೆಯನ್ನ ನಡೆಸಿದ್ದಾರೆ ಎನ್ನಲಾಗಿದೆ. ಜೂನಿಯರ್ ಖರ್ಗೆ ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಡುವಿನ ಸಂಘರ್ಷ ಮತ್ತೆ ದಗದಗಿಸ್ತಾ ಇದೆ. ಇದು ಮುಂದೆ ಯಾವ ಹಂತಕ್ಕೆ ಹೋಗಿ ತಲುಪುತ್ತೋ ಕಾದು ನೋಡಬೇಕಾಗುತ್ತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.